ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಂಜನಾದ್ರಿ ಬೆಟ್ಟ. ಇವತ್ತು ನಿಮಗೆ ಅಂಜನಾದ್ರಿ ಬೆಟ್ಟದ ಬಗ್ಗೆ ಸಂಕ್ಷಿಪ್ತ ವಿವರವನ್ನು ನೀಡ್ತೀನಿ. ಬನ್ನಿ ನಮ್ಮ ಜೊತೆಗೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಹನುಮ ಜನಿಸಿದ ನಾಡು ಅಂಜನಾದ್ರಿಗೆ ಸ್ವಾಗತ. ಇಲ್ಲಿಂದ ಸುಮಾರು 575 ಮೆಟ್ಟಿಲುಗಳಿದ್ದಾವೆ ಅಂಜನಾದ್ರಿ ಬೆಟ್ಟಕ್ಕೆ. ಈ ಆಂಜನೇಯ ಇಲ್ಲಿ ಹೇಗೆ ಹುಟ್ಟಿದ ಎನ್ನೋ ಇತಿಹಾಸವನ್ನು ನೋಡೋದಾದರೆ, ಅಂಜನಾದೇವಿ ಮತ್ತು ಕೇಸರಿ ಎಂಬ ದಂಪತಿಗಳು ಈ ಬೆಟ್ಟದಲ್ಲಿ ವಾಸವಾಗಿರ್ತಾರೆ. ಎಷ್ಟೇ ವರ್ಷಗಳು ಕಳೆದರೂ ಸಹಿತ ಅಂಜನಾದೇವಿಗೆ ಮಕ್ಕಳ ಭಾಗ್ಯವೇ ಇರುವುದಿಲ್ಲ. ಆಗ ಅಂಜನಾದೇವಿ ವಾಯುವಿನ ಬಳಿ ತನ್ನ ಮೊರೆಯನ್ನು ಇಡ್ತಾಳೆ. ಆಗ ವಾಯುವಿನ ಅಂಶದಿಂದ ಜನಿಸಿದವನೇ ಈ ವಾಯುಪುತ್ರ. ಕೇಸರಿಯ ಮಗನೇ ಕೇಸರಿ ನಂದನ, ಅಂಜನಾದೇವಿಯ ಮಗನೇ ಅಂಜನೀಪುತ್ರ ಎಂದು ಹೆಸರು ವಾಸಿಯಾಗ್ತಾನೆ ಆಂಜನೇಯ. ಈ ವಾಯುಪುತ್ರ ಆಂಜನೇಯ ಹನುಮಂತ ಆಗಿದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ನಿಮಗೆ ಇಲ್ಲಿ ಮುಂದೆ ಏನು ಕಾಣಿಸ್ತಿದೆಯಲ್ಲ, ಈ ಕಲ್ಲು ನೋಡಿ, ಸೇಮ್ ಆಂಜನೇಯನ ಮುಖದಂತೆ ಕಣ್ಣು, ಕಿವಿ, ಮೂಗು, ಬಾಯಿಯಂತೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಆಂಜನೇಯ ಹನುಮಂತ ಆಗಿದ್ದು ಹೇಗೆ? ಒಂದು ದಿನ ಹುಣ್ಣಿಮೆಯ ದಿನ ಅಂಜನಾದೇವಿ ವಾಯುಪುತ್ರನನ್ನು ಅಂಜನಾದ್ರಿ ಬೆಟ್ಟದ ಮೇಲೆ ಬಿಟ್ಟು ಕೆಳಗಡೆ ಕೆಲಸಕ್ಕೆಂದು ಬರ್ತಾಳೆ. ಸೂರ್ಯೋದಯದ ಸಮಯದಲ್ಲಿ ಹೊಟ್ಟೆ ಹಸಿದು ಕುಳಿತಿದ್ದ ಬಾಲಕ ಆಂಜನೇಯ ತಾನೇ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಯಾವುದೋ ಹಣ್ಣು ಎಂದು ತಿಳಿದು ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಮೇಲೆ ಹಾರಿಬಿಡ್ತಾನೆ. ಆ ಹುಣ್ಣಿಮೆಯ ದಿನ ಸೂರ್ಯನಿಗೆ ಅಡ್ಡವಾಗಿ ನಿಂತಿರುವ ರಾವು ಯಾವನೋ ಈ ಪುಟ್ಟ ಬಾಲಕ ನನ್ನ ಬಳಿ ಬರುತ್ತಿದ್ದಾನೆಂದು ತಿಳಿದು ಇಂದ್ರ ದೇವನನ್ನು ಕರೆಸಿಬಿಡ್ತಾನೆ. ಆಗ ಇಂದ್ರ ದೇವನನ್ನೂ ಲೆಕ್ಕಿಸದ ಈ ಬಾಲಕ ಸೂರ್ಯನ ಬಳಿ ಹೋಗ್ತಾ ಇರ್ತಾನೆ. ಆಗ ಇಂದ್ರ ತನ್ನ ವಜ್ರಾಯುಧವನ್ನು ಬಳಸಿ ಆಂಜನೇಯನಿಗೆ ಒಮ್ಮೆ ಮುಖಕ್ಕೆ ಬಾರಿಸಿಬಿಡ್ತಾನೆ. ಆಗ ಆಂಜನೇಯ ಆ ವಜ್ರಾಯುಧದ ಪೆಟ್ಟಿಗೆ ಕೆಳಗಡೆ ಬಿದ್ದ ನಂತರ ಅವನ ಮುಖ ಊದಿಬಿಡುತ್ತದೆ. ಆಗ ಅವನ ಪೆಟ್ಟಿಗೆ ಸಿಲುಕಿ ಒಂದು ಗುಹೆ ಒಳಗಡೆ ಅಡಗಿ ಕುಳಿತು ಬಿಡ್ತಾನೆ. ಅದೇ ಗುಹೆಯೇ ಆನೆಗುಂದಿ ಗುಹೆ ಎಂದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ರಾಮಾಯಣದ ಉಲ್ಲೇಖದ ಪ್ರಕಾರ ಆಂಜನೇಯನ ಮೊದಲ ಗುರುವೇ ಸೂರ್ಯದೇವ. ನಮಸ್ಕಾರ ಸ್ನೇಹಿತರೆ, ಇಲ್ಲೇ ನಿಮಗೆ ಕಾಣಿಸ್ತಾ ಇದೆಯಲ್ಲ ಪರ್ವತ, ಇದೇ ಮಾತಂಗ ಪರ್ವತ. ಇದು ಋಷ್ಯಮುಖ ಪರ್ವತ ಮತ್ತು ಹೇಮಕೂಟ ಪರ್ವತ. ನಾವು ಈಗಿರುವ ಪರ್ವತವೇ ಅಂಜನಾದ್ರಿ ಪರ್ವತ ಎಂದು ಹಿಂದೂ ಪುರಾಣದಲ್ಲಿ ಇದೆ. ಈ ಹಿಂದೂ ಪುರಾಣದಲ್ಲಿ ರಾಮಾಯಣದಲ್ಲಿ ಋಷ್ಯಮುಖ ಪರ್ವತಕ್ಕೆ ವಿಶೇಷವಾದ ಸ್ಥಾನವಿದೆ. ಈ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವ ಅಡಗಿ ಕುಳಿತಿರ್ತಾನೆ. ಈ ಸುಗ್ರೀವ ಯಾರು? ಈ ಸುಗ್ರೀವನ ಬಳಿ ಆಂಜನೇಯ ಏನು ಮಾಡ್ತಾ ಇರ್ತಾನೆ? ಆಂಜನೇಯನಿಗೂ ಮತ್ತು ರಾಮಲಕ್ಷ್ಮಣರಿಗೂ ಪರಿಚಯವಾಗಿದ್ದು ಹೇಗೆ? ರಾಮಲಕ್ಷ್ಮಣರು ಸುಗ್ರೀವನ ಬಳಿ ಸಹಾಯ ಕೇಳಿ ಬಂದಿದ್ದು ಏಕೆ? ಈ ಎಲ್ಲವನ್ನು ತಿಳಿಸಿಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಈ ಋಷ್ಯಮುಖ ಪರ್ವತ ಸುಗ್ರೀವ ಈ ಋಷ್ಯಮುಖ ಪರ್ವತದಲ್ಲಿ ಅಡಗಿ ಕುಳಿತಿರುತ್ತಾನೆ. ಸುಗ್ರೀವ ಮತ್ತು ವಾಲಿ ಇಬ್ಬರೂ ಸಹೋದರರು. ವಾಲಿ ಸುಗ್ರೀವನನ್ನು ಸಂಹಾರ ಮಾಡಲು ಬರುವಾಗ ಸುಗ್ರೀವ ಗುಹೆ ಒಳಗಡೆ ಅಡಗಿಕೊಳ್ಳುತ್ತಾನೆ. ಈ ಸುಗ್ರೀವನ ಮಂತ್ರಿ ಮತ್ತು ಕಾವಲುಗಾರ ಬೇರೆ ಯಾರೂ ಅಲ್ಲ, ಅವನೇ ವಾಯುಪುತ್ರ ಆಂಜನೇಯ. ರಾಮಾಯಣದಲ್ಲಿ ಉಲ್ಲೇಖ ಇರುವ ಪ್ರಕಾರ ರಾಮ, ಲಕ್ಷ್ಮಣ, ಸೀತಾಮಾತೆಯರು 14 ವರ್ಷ ವನವಾಸಕ್ಕೆಂದು ಬರ್ತಾರೆ. ಹೋಗಬೇಕಾದ್ರೆ ರಾವಣನು ಪಂಚವಟಿಯಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಅಪಹರಿಸಿಕೊಂಡು ಹೋಗುವಾಗ ತನ್ನ ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಕಿಷ್ಕಿಂಧೆಯ ಮೇಲೆ ಹೋಗುತ್ತಿರುವಾಗ ಸೀತಾಮಾತೆ ಸುಗ್ರೀವನನ್ನು ನೋಡ್ತಾಳೆ. ಆಗ ತನ್ನ ಎಲ್ಲ ಆಭರಣಗಳನ್ನು ಕಳಚಿ ಈ ಋಷ್ಯಮುಖ ಪರ್ವತದ ಮೇಲೆ ಕಳಚಿ ಬಿಡ್ತಾಳೆ. ಆಗ ಸುಗ್ರೀವ ಎಲ್ಲ ಆಭರಣಗಳನ್ನು ನೋಡಿ ಇದು ಯಾರಬಹುದೆಂದು ಯೋಚಿಸ್ತಾ ಕುಳಿತಿರುತ್ತಾನೆ. ಮುಂದೊಂದು ದಿನ ರಾಮ, ಲಕ್ಷ್ಮಣರು ಸುಗ್ರೀವನ ಭೇಟಿಗಾಗಿ ಬರ್ತಾರೆ. ಸುಗ್ರೀವನ ಭೇಟಿಗಾಗಿ ಬಂದವರು ಸೀತೆಯನ್ನು ಹುಡುಕಿಕೊಡು ಎಂದು ಸಹಾಯ ಹಸ್ತವನ್ನು ಸುಗ್ರೀವನ ಬಳಿ ಕೇಳ್ತಾರೆ. ಆಗ ಸುಗ್ರೀವನು ಕೂಡ, ರಾಮ, ನಿನ್ನ ಬಳಿಯೂ ಕೂಡ ನನಗೆ ಒಂದು ಸಹಾಯ ಆಗಬೇಕು. ನನ್ನನ್ನು ಸಂಹಾರ ಮಾಡಲು ಕಾದು ಕುಳಿತ ವಾಲಿಯನ್ನು ನೀನು ಸಂಹಾರ ಮಾಡಬೇಕು ಎಂದು ಅಂಗಲಚ್ಚಿ ಬೇಡಿಕೊಳ್ತಾನೆ. ಆಗ ಇದಕ್ಕೆ ಒಪ್ಪಿದ ರಾಮನು ತನ್ನ ರಾಮ ಬಾಣದಿಂದ ವಾಲಿಯನ್ನು ಸಂಹಾರ ಮಾಡಿಬಿಡ್ತಾನೆ. ಕೊಟ್ಟ ಮಾತಿನಂತೆ ಸುಗ್ರೀವನು ಕೂಡ ತನ್ನ ಎಲ್ಲ ವಾನ ಸೇನೆಯನ್ನು ಇಡೀ ಭೂಮಂಡಲಕ್ಕೆ ಕಳಿಸಿಕೊಡ್ತಾನೆ. ಪೂರ್ವಕ್ಕೆ, ಉತ್ತರಕ್ಕೆ, ಪಶ್ಚಿಮಕ್ಕೆ ಕಳಿಸಿಕೊಟ್ಟ ಸುಗ್ರೀವ ದಕ್ಷಿಣಕ್ಕೆ ಮಾತ್ರ ಆಂಜನೇಯನ ಕಳಿಸಿಕೊಡಲು ಸಿದ್ಧನಾಗ್ತಾನೆ. ಆಗ ರಾಮನು ಆಂಜನೇಯನಿಗೆ ತನ್ನ ಉಂಗುರವನ್ನು ಕೊಡ್ತಾನೆ. ಆಗ ಆ ಉಂಗುರವನ್ನು ತೆಗೆದುಕೊಂಡು ಆಂಜನೇಯ ಹಿಂದೂ ಮಹಾಸಾಗರದ ದಡದಲ್ಲಿ ಹೋಗ್ತಾನೆ. ಈ ಸಮುದ್ರವನ್ನು ನೋಡಿ ಆಂಜನೇಯನು ದಿಗ್ಭ್ರಮೆಯಾಗ್ತಾನೆ. ಆಗ ವಾನರ ಸೇನೆ ಎಲ್ಲರೂ, ಆಂಜನೇಯ, ಈ ಸಮುದ್ರವನ್ನು ಆರುವ ಶಕ್ತಿ ನಿನ್ನೊಬ್ಬನಿಗೇ ಇದೆ ಎಂದು ಆಂಜನೇಯನಿಗೆ ಹೇಳ್ತಾರೆ. ಆಗ ಆಂಜನೇಯ ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಸಮುದ್ರವನ್ನು ಹಾರಿಬಿಡ್ತಾನೆ. ಹಾರಿ ರಾವಣನ ಅರಮನೆ ಲಂಕೆಗೆ ಲಗ್ಗೆ ಇಡ್ತಾನೆ. ಅಲ್ಲಿ ಅಶೋಕ ವನದ ಕೆಳಗಡೆ ಕುಳಿತಿರುವ ಸೀತಾಮಾತೆಯನ್ನು ನೋಡಿ ನಮಸ್ಕರಿಸಿ ರಾಮ ಕೊಟ್ಟಿರುವ ಉಂಗುರವನ್ನು ಕೊಡ್ತಾನೆ. ಅದನ್ನು ನೋಡಿದ ಸೀತಾಮಾತೆಗೆ ಎಲ್ಲೆಲ್ಲದೋ ಹರ್ಷೋದ್ಗಾರ. ಆಗ ಸೀತಾಮಾತೆ, ಹನುಮಂತ, ನಾನು ನಿನ್ನ ಜೊತೆ ಬರುವುದಿಲ್ಲ. ಯಾಕೆಂದರೆ ಮುಂದೊಂದು ದಿನ ರಾಮ ತಾನು ಬರದೆ ದೂತರನ್ನು ಕಳಿಸಿ ಸೀತಾಮಾತೆಯನ್ನು ಕರೆಸಿಕೊಂಡು ಎಂದ ಅಪಕೀರ್ತಿ ರಾಮನಿಗೆ ಬರುವುದೂ ಬೇಡ. ರಾಮನೇ ಇಲ್ಲಿಗೆ ಬಂದು ರಾವಣನ ಸಂಹಾರ ಮಾಡಿ ನನ್ನನ್ನು ಕರೆದುಕೊಂಡು ಹೋಗಲಿ ಎಂದು ಆಂಜನೇಯನಿಗೆ ಸೀತಾಮಾತೆ ತಿಳಿಸ್ತಾಳೆ. ಅಲ್ಲಿಂದ ಆಂಜನೇಯ ಸೀದಾ ಕಿಷ್ಕಿಂಧೆಗೆ ಬರ್ತಾನೆ. ಬಂದು ರಾಮನ ಬಳಿ ಎಲ್ಲವನ್ನ ವಿಷಯ ತಿಳಿಸಿದಾಗ ರಾಮ ಆಂಜನೇಯನ ತಬ್ಬಿ ಅಳೋಕ್ ಶುರು ಮಾಡ್ತಾನೆ. ಅಲ್ಲಿಂದ ಸುಗ್ರೀವ, ಆಂಜನೇಯ, ವಾನರ ಸೇನೆಯ ರಾಮ, ಲಕ್ಷ್ಮಣರು ಎಲ್ಲರೂ ಹಿಂದೂ ಮಹಾಸಾಗರದ ದಡದಲ್ಲಿ ಬಂದು ನಿಲ್ತಾರೆ. ಆಗ ರಾಮ ಸಮುದ್ರಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡೋಕ್ಕೆ ಹೇಳ್ತಾನೆ. ಆವಾಗ ಸಹಾಯ ಮಾಡಿದವನೇ ನಳ, ಇದಕ್ಕೆ ರಾಮ ಸೇತುವೆ, ನಳ ಸೇತುವೆ ಎಂದು ರಾಮಾಯಣದಲ್ಲಿ ಉಲ್ಲೇಖಿತವಾಗಿದೆ. ಇದಕ್ಕೂ ಮುಂಚೆ ಒಂದು ಲಿಂಗವನ್ನು ಈ ಸಮುದ್ರದ ದಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ಈಗಿನ ರಾಮೇಶ್ವರಂ ಎಂದು ಪ್ರಖ್ಯಾತಿ ಪಡೆದಿದೆ. ನಂತರ ಎಲ್ಲರೂ ಸಮುದ್ರದ ಮೂಲಕ ಲಂಕೆಗೆ ತಲುಪಿದ ನಂತರ ರಾಮನನ್ನು ತನ್ನ ಬಾಣದಿಂದ ರಾವಣನನ್ನು ಸಂಹಾರ ಮಾಡ್ತಾನೆ. ನಂತರ ರಾಮನು ವಿಭೂಷಣನನ್ನು ಲಂಕೆಯ ಅರಸನಾಗಿ ಮಾಡ್ತಾನೆ, ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಆಗ ವಿಭೂಷಣ ಎಲ್ಲರನ್ನೂ, ರಾಮ, ಲಕ್ಷ್ಮಣರನ್ನು, ಸೀತೆಯನ್ನು, ಆಂಜನೇಯನನ್ನು ಪುಷ್ಪಕ ವಿಮಾನದ ಜೊತೆಗೆ ನೀವು ಅಯೋಧ್ಯೆಗೆ ತೆರಳಿ ಎಂದು ಕಳಿಸಿಕೊಡ್ತಾನೆ. ಆಗ ವಾಪಸ್ ಅಯೋಧ್ಯೆಗೆ ಹೋಗುವ ಸಂದರ್ಭದಲ್ಲಿ ಪುಷ್ಪಕ ವಿಮಾನ ಕಿಷ್ಕಿಂಧೆಯ ಮೇಲಿರುವಾಗ ಸೀತಾಮಾತೆ ಹೇಳ್ತಾಳೆ, ರಾಮ, ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ ವಾಯುಪುತ್ರ, ವಾನರ ಸೇನೆಯನ್ನು, ಕುಟುಂಬವನ್ನೂ ಸಹಿತ ಅಯೋಧ್ಯೆಗೆ ಕರೆದುಕೊಂಡು ಹೋಗೋಣ ಎಂದು ಸೀತಾಮಾತೆ ಹೇಳ್ತಾಳೆ. ರಾಮನು ಸೀತಾಮಾತೆಯ ಮಾತನ್ನು ಒಪ್ಪಿಸಿ ಎಲ್ಲರನ್ನೂ ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಅಯೋಧ್ಯೆಗೆ ತೆರಳುತ್ತಾರೆ. ಅಲ್ಲಿಂದ ರಾಮರೆಲ್ಲರೂ ಅಯೋಧ್ಯೆಗೆ ಹೋಗ್ತಾರೆ.
14 ವರ್ಷಗಳಿಂದ ಕಾದು ಕುಳಿತಿರುವ ಅಯೋಧ್ಯೆ ರಾಮನ ಭವ್ಯ ಸ್ವಾಗತಕ್ಕಾಗಿ ಸಜ್ಜಾಗಿತ್ತು. ಮುಂದೊಂದು ದಿನ ಅಯೋಧ್ಯೆಗೆ ಹೋದಾಗ ಸಂಪೂರ್ಣ ಸವಿವರವಾಗಿ ಅಯೋಧ್ಯೆಯಲ್ಲಿ ಮುಂದೇನಾಯಿತು ಎಂದು ಸವಿವರವಾಗಿ ತಿಳಿಸುತ್ತೇನೆ. ಇಷ್ಟೆಲ್ಲ ಈ ಪುರಾಣಗಳು, ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತವಿರುವ ಹಿಂದೂ ಧರ್ಮದಲ್ಲಿ ಜನಿಸಿದ ನಾವು ಇನ್ನೆಷ್ಟು ಪುಣ್ಯ. ಹನುಮ ಜನಿಸಿದ ನಾಡು ಕೊಪ್ಪಳೆಯಲ್ಲಿ ಜನಿಸಿದ ನಾವು ಇನ್ನೆಷ್ಟು ಪುಣ್ಯ ಮಾಡಿದ್ದೇವೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾಗಿದ್ರು ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಎಂಬ ಘೋಷವಾಕ್ಯದಿಂದ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರಾಮ್ ಅಂಜನಾದ್ರಿ ಬೆಟ್ಟ. ಜೈ ಶ್ರೀ